ಹಲೋ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿದ್ದೀರಲ್ಲ, ಇವತ್ತು ವಿಡಿಯೋ ಯಾವುದು ಅಂತ ತಮ್ಮಲೇ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಯಾವ ಎಕ್ಸಾಮು, ಯಾವ ಟೈಮ್ ಟೇಬಲ್ ಮುಂದಕ್ಕೆ ಹೋಯ್ತು ಅಂತ. ಹೌದು, ಈ ಎಕ್ಸಾಮ್ ಬಂದುಬಿಟ್ಟು ಫಸ್ಟ್ ಇಯರ್ GNM ಸ್ಟೂಡೆಂಟ್ಸು ಮತ್ತು ಸೆಕೆಂಡ್ ಇಯರ್ GNM ಸ್ಟೂಡೆಂಟ್ಸು. ಆ್ಯಕ್ಚುಲಿ ಇದು ನಮಗೆ ಎಕ್ಸಾಮು ಇದ್ದಿದ್ದು ಡಿಸೆಂಬರಲ್ಲಿ ಅಂತ ಹೇಳಿದ್ದು. ಡಿಸೆಂಬರ್ ಅಂತ ಹೇಳಿದರು. ನವೆಂಬರ್ಗಾದ್ವಿ, ಅನೌನ್ಸ್ ಆಗಲಿಲ್ಲ ಎಕ್ಸಾಮ್ ಡೇಟು. ಮತ್ತು ಡಿಸೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕು ಅಂದರು, ಅವಾಗೂ ಕೂಡ ಅನೌನ್ಸ್ ಆಗಲಿಲ್ಲ. ಬಿಡು ಅಂತ ಸುಮ್ಮನಾದ್ವಿ. ಫಸ್ಟ್ ಟೈಮ್ ಅಲ್ವಾ, ಖುಷಿ ಆಯಿತು, ಬಿಡು ಮುಂದೆ ಹೋಯ್ತಲ್ವ ಎಕ್ಸಾಮ್ ಅಂತ. ಮತ್ತು ಜನವರಿಗೆ ಅಂತ ಹೇಳಿದ್ರ, ಜನವರಿ ಎಲ್ಲ ವೆಯ್ಟ್ ಮಾಡಿದ್ವಿ. ಜನವರಿಲಿ ಎಕ್ಸಾಮ್ ಅನೌನ್ಸ್ ಆಗಲಿ. ಕೊನೆಗೆ ಫೆಬ್ರವರಿ ತಿಂಗಳಲ್ಲಿ 12ನೇ ತಾರೀಕಿಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಯಿತು. ಟೈಮ್ ಟೇಬಲ್ ಕೂಡ ಬಂತು. ಆ ಟೈಮ್ ಟೇಬಲ್ ಕೂಡ ಇಲ್ಲಿ ಹಾಕ್ತೀನಿ, ಬಟ್ ನಿಮಗೆ ಕ್ಲಿಯರಿಟಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ನೋಡಿ, 12 ಸ್ಟಾರ್ಟ್ ಆಗಿ ಇತ್ತು, ಮತ್ತು ಇವಾಗ ಅದು ಪೋಸ್ಟ್ಪೋನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಅವರಿಗೆ ಎಕ್ಸಾಮ್ ಆಗಬೇಕಾಗಿದ್ದ ಮಂತ್ ಬಂದುಬಿಟ್ಟು ಡಿಸೆಂಬರಲ್ಲಿ ಎಕ್ಸಾಮ್ ಆಗುತ್ತೆ ಅಂದರು. ಅವು ಕೂಡ ಡಿಸೆಂಬರಲ್ಲಿ ಕೂಡ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಲಿಲ್ಲ. ಆವಾಗ ಮೋಸ್ಟ್ಲಿ ಎಲ್ಲರಿಗೂ ಫಸ್ಟ್ ಟೈಮ್ ಅಲ್ವಾ, ಅನೌನ್ಸ್ ಆಗಿಲ್ಲ ಅಂತ ಹೋಗಿರೋ ಉಸಿರು ಮತ್ತು ವಾಪಸ್ ಬಂದಿರುತ್ತೆ. ಮತ್ತು ಇವಾಗ ಜನವರಿ ಎಕ್ಸಾಮು ಫಸ್ಟ್ ವೀಕು ಇಲ್ಲ ಸೆಕೆಂಡ್ ವೀಕಲ್ಲಿ ಅಂತಲೇ ಹೇಳ್ಕೊತ ಬಂದರು. ಜನವರಿ ಫಸ್ಟ್ ವೀಕ್ ಆದರೂ ಸೆಕೆಂಡ್ ವೀಕ್ ವೆಯ್ಟ್ ಮಾಡಿದರೂ ಕೂಡ ಬರಲಿಲ್ಲ, ಅನೌನ್ಸ್ ಆಗಲಿ. ಕೊನೆಗೂ ಫೆಬ್ರವರಿಲಿ ಡೇಟು ಅನೌನ್ಸ್ ಆಗಿದೆ. ಜನವರಿಲೂ ಅನೌನ್ಸ್ ಮಾಡಲಿಲ್ಲ ಫಸ್ಟ್ ವೀಕು ಸೆಕೆಂಡ್ ವೀಕು. ಇವಾಗ ಫೆಬ್ರವರಿಲಿ 10ನೇ ತಾರೀಕಿಂದ 18ನೇ ತಾರೀಕುವರೆಗೂ ಟೈಮ್ ಟೇಬಲ್ ಬಿಟ್ಟಿದ್ರು, ಎಕ್ಸಾಮ್ ಟೈಮ್ ಟೇಬಲು. ಎಕ್ಸಾಮ್ ಫಿಕ್ಸ್ ಅಂತೇಳಿ ಮತ್ತು ನಮಗೆ ಈ ವೀಕಲ್ಲಿ ಕಾಲೇಜಲ್ಲಿ ಹೇಳಿದರು, ಬಂದು ಹಾಲ್ ಟಿಕೆಟ್ ಇಸ್ಕೊಂಡು ಹೋಗ್ರಿ ಅಂತ. ಬಟ್ ನೆನ್ನೆ ನಮ್ಮ ಗ್ರೂಪಲ್ಲಿ ಹಾಕಿದ್ರು, ಕ್ಯಾನ್ಸಲ್ ಆಗಿದೆ, ಮತ್ತು ಇನ್ನೂ 1 ವೀಕ್ ಮುಂದೆ ಪೋಸ್ಟ್ಪೋನ್ ಆಗಿದೆ ಅಂತ. ಅವಾಗ ಒಬ್ಬೊಬ್ರಿಗೆ ಖುಷಿಯಾಗಿರುತ್ತೆ, ಒಬ್ರಿಗೆ ಬೇಜಾರಾಗುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಬೇಜಾರೇ ಆಗಿರುತ್ತೆ. ಯಾಕಂದರೆ ಫಸ್ಟ್ ಟೈಮು ಎಕ್ಸಾಮ್ ಹತ್ರ ಬರ್ತೈತೆ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ಖುಷಿಯಾಗುತ್ತೆ. ಅಯ್ಯೋ ಇಷ್ಟು ಬೇಗ ಬಂತ ಅಂತ ಒಂಚೂರು ಟೆನ್ಷನ್ ಇದ್ದು, ಮತ್ತೆ ಮುಂದಕ್ಕೆ ಹೋದರೆ ಖುಷಿಯಾಗುತ್ತೆ. ಅಯ್ಯೋ ಬಿಡು, ಮುಂದೆ ಹಾಕಿದ್ದಾರೆ, ಈಗ ಓದ್ಕೋಬೋದಲ್ಲ ಅಂತ. ಪದೇ ಇದೇ ಥರ ಆಗ್ತಿದ್ದಾಗ ಹೇಗೆ ಅನಿಸುತ್ತೆ ಅಂದರೆ, ಅಯ್ಯೋ ಇವಾಗ ಇದ್ದಿದ್ದು ಎಕ್ಸಾಮು ಅಂದರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ವೀಕಲ್ಲಿ ಎಕ್ಸಾಮ್ ಇತ್ತು, ಈ ವೀಕಲ್ಲಿ ಎಕ್ಸಾಮ್ ಮುಗ್ದಿದ್ರೆ ನೆಕ್ಸ್ಟ್ ವೀಕಿಂದ ಆರಾಮಾಗಿರೋರು, ರಿಲೀಫ್ ಆಗಿರೋರು. ಬಟ್ ಈ ವೀಕಿದ್ದು ಎಕ್ಸಾಮ್ ಮತ್ತೆ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಆದರೆ ಯಾವ ಥರ ಆಗುತ್ತೆ ಅಂದರೆ, ಇನ್ನೂ ಎಕ್ಸಾಮ್ ಆಗಲಿಲ್ವಲ್ಲ, ಇನ್ನೂ ಓದಬೇಕಲ್ವ, ಒಂಥರ ಬೇಜಾರಾಗ್ಬಿಡುತ್ತೆ. ಯಾವುದೇ ಆದರೂ ಹೇಳ್ತಾರಲ್ಲ, ಅತಿ ಆದರೆ ಅಮೃತನ ವಿಷ ಅಂತ ಅಲ್ವಾ, ಈ ಥರ ಆಗುತ್ತೆ. ಈಗ ಡೇಟ್ ಬಂದುಬಿಟ್ಟು 18ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕರೆಕ್ಟ್ ಟೈಮ್ ಟೇಬಲ್ ಅಂತ ಹೇಳಿದ್ದಾರೆ. ಇನ್ನು ಕಾಲೇಜ್ ಕಡೆಯಿಂದ ಗ್ರೂಪಲ್ಲಿ ಹಾಕಿಲ್ಲ, ಹಾಲ್ ಟಿಕೆಟ್ ಯಾವ ಇಸ್ಕೊಂಬರ್ಬೇಕು ಅಂತ. ಇನ್ಫಾರ್ಮ್ ಮಾಡಿದಾಗ ಹೋಗ್ಬಿಟ್ಟು ಹಾಲ್ ಟಿಕೆಟ್ ಇಸ್ಕೊಂಬರ್ಬೇಕು. ಮತ್ತು ಎಕ್ಸಾಮ್ ಆಗಿ 1 ವೀಕ್ ಆಗ್ತಿದ್ದಂಗೆ ಮತ್ತು ಅಲ್ಲಿ ಸೆಕೆಂಡ್ ಇಯರಿಂಗ್ ಕಾಲೇಜ್ ಸ್ಟಾರ್ಟ್ ಅಂತೆ. ಪ್ರೈಮರಿನೇ ಎಷ್ಟೋ ವಾಸಿ ಆಗಿತ್ತಲ್ಲ, ಪ್ರೈಮರಿ ಹೈಸ್ಕೂಲು. ಆನಿಯಲ್ ಎಕ್ಸಾಮ್ ಬರೀತಿದ್ವಿ, 1 ತಿಂಗಳು 2 ತಿಂಗಳು ಬೇಸಿಗೆ ರಜೆ ಅಂತ ಆರಾಮಾಗಿ ಮನೇಲಿ ಇದ್ಬಿಟ್ಟು ಊರಿಗಿರೋ ಅಂತ ತಿರ್ಕೊಂಡಿರ್ತಿದ್ರು. ಇವಾಗ 1 ವೀಕ್ ಅಷ್ಟೇ ಟೈಮ್, ಮತ್ತು ಹೋಗ್ತಾ ಇರಬೇಕು ಕಾಲೇಜಿಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ನೋಡಿದ್ರಲ್ಲ, ಇದು ಇವತ್ತಿನ ವಿಷಯ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.